ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮೊಂದಿಗೆ ಕೈವಾರ ಎಕ್ಸ್‌ಪ್ರೆಸ್ ಅಸ್ಫಾಕ್ ಫಿರ್ದೌಸ್ ಅವರಿದ್ದಾರೆ. ಇವರು ನ್ಯಾಷನಲ್ ಕಬಡ್ಡಿ ಸಬ್ ಜೂನಿಯರ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಅಸ್ಫಾಕ್ ಫಿರ್ದೌಸ್, ನಿಮ್ಗೆ ಏನ್ ಅನಿಸ್ತಿದೆ? ನೀವು ನ್ಯಾಷನಲ್ಸ್ ಆಡಿದಿರಲ್ವಾ, ನಿಮ್ಗೆ ಏನ್ ಅನಿಸ್ತಿದೆ ಈಗ? ನಾನು ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಇದರಲ್ಲಿ ಭಾಗವಹಿಸಿ ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. ಓಕೆ, ನಿಮ್ಗೆ ಈ ನ್ಯಾಷನಲ್ಸ್ ಹೋಗಲು ಹಿಂದಿನ ಕಾರಣವೇನು ಅಸ್ಫಾಕ್ ಫಿರ್ದೌಸ್? ನಾನು ಈ ದಿನ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ಬಂದಿರುವುದು ಇದಕ್ಕೆ ಕಾರಣ ಯಾರೆಂದರೆ ನನಗೆ ಕೋಚಿಂಗ್ ಕೊಟ್ಟಂತಹ ನಮ್ಮ ಲಕ್ಷ್ಮೀ ಶೇಖರ್ ಸರ್ ಅವರು ಹಾಗೂ ನನಗೆ ಸಪೋರ್ಟ್ ಮಾಡಿರುವಂತಹ ನನ್ನ ತಂದೆ ತಾಯಿ ಮತ್ತು ನನ್ನ ಲಕ್ಷ್ಮೀ ಶೇಖರ್ ಸರ್ ಕೋಚ್ ಅವರು. ಇವರು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಇವರಿಗೆ ಏನೇ ಕಷ್ಟ ಇದ್ದರೂ ಎಲ್ಲವೂ ಬಿಟ್ಟು ನನಗೆ ಪ್ರಾಕ್ಟೀಸ್ ಕೊಡಲಿಕ್ಕೆ ಬರುತ್ತಿದ್ದರು. ಇವರು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಓಕೆ, ನಿಮ್ಗೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತಿದೆ ಈ ನ್ಯಾಷನಲ್ಸ್ಗೆ ಹೋಗಿ ಬಂದಾಗ? ನಾನು ಈ ನ್ಯಾಷನಲ್ಸ್ ಹೋಗಿ ಆಡಬೇಕಂದ್ರೆ ನಮ್ಮ ಕೋಚ್ ಲಕ್ಷ್ಮೀ ಶೇಖರ್ ಸರ್ ಅವರು ಹಾಗೆ ನನಗೆ ಸಪೋರ್ಟ್ ಮಾಡಿರುವಂಥ ನನ್ನ ತಂದೆ ತಾಯಿ ಹಾಗೂ ಚಿಕ್ಕಬಳ್ಳಾಪುರ ಅಸೋಸಿಯೇಷನ್ ಅಮ್ಮ ಸರ್ ಅವರು, ಬಿ ಸಿ ರಮೇಶ್ ಸರ್ ಅವರು, ಇವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳುತ್ತೇನೆ. ಇವರಿಗೋಸ್ಕರನೇ ನಾನು ನ್ಯಾಷನಲ್ಸ್ ಆಡಿ ಬಂದಿರೋದು. ಓಕೆ ಅಸ್ಫಾಕ್ ಫಿರ್ದೌಸ್, ಮುಂದೆ ನಿಮ್ಮ ಡ್ರೀಮ್ ಏನು? ನೀವೇನು ಆಗ್ಬೇಕಂತ ಅನ್ಕೊಂಡಿದ್ದೀರಾ? ನಾನು ಮುಂದೆ ಈಗ ನಾನು ರಾಜ್ಯಕ್ಕೆ ಮಾತ್ರ ಆಡಿದ್ದೇನೆ, ಅದು ಮುಂದೆ ನಾನು ಒಂದು ದಿವಸ ನಾನು ದೇಶಕ್ಕೆ ಆಡಬೇಕು, ಇದೇ ನನ್ನ ಉದ್ದೇಶ. ಖಂಡಿತ ನೀವು ನ್ಯಾಷನಲ್ ಪ್ಲೇಯರ್, ಓಕೆ ಇಂಟರ್ನ್ಯಾಷನಲ್ ಪ್ಲೇಯರ್, ಮತ್ತೆ ನೀವು ದೇಶಕ್ಕೆ ಆಡ್ತೀರಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು.